ನಮಸ್ಕಾರ ವೀಕ್ಷಕರೇ, ಸುಡು ಬಿಸಿಲು ಲೆಕ್ಕಿಸದೆ 38 ಕೋಟಿ ರುಗಳಲ್ಲಿ 12 ಕಡೆ ಕಾಮಗಾರಿಗಳಿಗೆ ಚಾಲನೆ ಮತ್ತು ವೀಕ್ಷಣೆ ಮಾಡಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಚಿಂತಾಮಣಿ ತಾಲೂಕು ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಮುಂಗಾನಹಳ್ಳಿ ಹೋಬಳಿ ಬಿಸಿಲು ಅಂತಂದರೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಬಿಸಿಲಿನ ತಾಪ ಹೆಚ್ಚಿರುತ್ತದೆ. ನೆತ್ತಿ ಸುಡುತ್ತಿರುವ ಬಿಸಿಲಿನಲ್ಲಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ತಲೆಗೆ ಟೋಪಿ ಧರಿಸಿ ಕಾಲುವೆಗಳಲ್ಲಿ ಗಿಡ ಮುಳ್ಳುಗಳ ನಡುವೆ ಇಳಿಜಾರು ಪ್ರದೇಶದಲ್ಲಿ ವಯಸ್ಕರಂತೆ ಇಳಿಯುತ್ತಿರುವ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಸಚಿವರ ದೂರದೃಷ್ಟಿ, ಮಹತ್ವಾಕಾಂಕ್ಷೆ ಯೋಜನೆ ಚೆಕ್ ಡ್ಯಾಂ ನಿರ್ಮಾಣದಿಂದ ಈ ಭಾಗದ ರೈತರ ಮೊಗದಲ್ಲಿ ನಗುವು ಕಾಣುವುದೇ ಅವರ ಮುಖ್ಯ ಉದ್ದೇಶ. ಚೆಕ್ ಡ್ಯಾಂ ಕಿರು ಅಣೆಕಟ್ಟು ನಿರ್ವಹಿಸುವುದರಿಂದ ಮಳೆಗಾಲದಲ್ಲಿ ಸುರಿಯುವ ಮಳೆಯಿಂದ ಚೆಕ್ ಡ್ಯಾಂಗಳಲ್ಲಿ ನೀರು ನಿಲುಗಡೆಯಾಗಿ ಅಂತರ್ಜಲ ವೃದ್ಧಿಯಾಗಿ ಕೃಷಿ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ಸಿಕ್ಕದಂತಾಗುತ್ತದೆ. ರೈತರಿಗೆ ಆಗುವ ಪ್ರಮುಖ ಅನುಕೂಲಗಳು ಯಾವ್ಯಾವು ಎಂದು ನೋಡುವುದಾದರೆ, ಚೆಕ್ ಡ್ಯಾಂನಲ್ಲಿ ನೀರು ಸಂಗ್ರಹವಾಗಿರುವುದರಿಂದ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಮತ್ತು ತೆರೆದ ಬಾವಿಗಳಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗುತ್ತದೆ. ಬೇಸಿಗೆ ಸಮಯದಲ್ಲಿ ದನ ಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿದಂತಾಗುತ್ತದೆ. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣಹಳ್ಳಿ ಬಳಿ ನಿರ್ಮಿಸಲಾಗಿರುವ ಬ್ರಿಡ್ಜ್ ಸಚಿವರ ಕನಸಿನ ಯೋಜನೆ ಆಗಿದ್ದು, ಈ ಬ್ರಿಡ್ಜ್ನಲ್ಲಿ ನೀರು ನಿಲುಗಡೆ ಆಗಿರುವುದನ್ನು ಕಂಡು ಸಚಿವರು ಸಂತಸ ವ್ಯಕ್ತಪಡಿಸಿದರು. ಕೆಲ ರೈತರು ನಿಲುಗಡೆ ನೀರು ಮೋಟರ್ ಸಹಾಯದಿಂದ ಕೃಷಿ ಚಟುವಟಿಕೆಗಳಿಗೆ ಬಳಸುತ್ತಿರುವ ಬಗ್ಗೆ ಗಮನಕ್ಕೆ ತಂದಾಗ ಸಚಿವರು ಸ್ಥಳದಲ್ಲಿರುವ ಅಧಿಕಾರಿಗಳಿಗೆ ನಿಲುಗಡೆ ನೀರು ಬೇರೆ ಕಡೆ ಯಾವುದೇ ಕಾರಣಕ್ಕೂ ಪಂಪ್ ಮಾಡಬಾರದು ಎಂದು ತಾಕೀತು ಮಾಡಿದರು. ನೀರು ಸಂಗ್ರಹದಿಂದ ಅಂತರ್ಜಲ ವೃದ್ಧಿಯಾಗುತ್ತದೆ, ಅದಕ್ಕಾಗಿ ಬಹಳಷ್ಟು ಶ್ರಮವಹಿಸಿ ಸರ್ಕಾರದಿಂದ ಅನುದಾನ ತರಲಾಯಿತು ಎಂದು ಸಚಿವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ, ಮಾದಮಂಗಲ್ ಚಂದ್ರಪ್ಪ, ಬೋರ್ವೆಲ್ ನಾರಾಯಣಸ್ವಾಮಿ, ರಾಗುಟಹಳ್ಳಿ ರಘುನಾಥ್ ರೆಡ್ಡಿ, ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕಡೆ ಎರಡು ಕಡೆ ಚೆಕ್ ಮಾಡ್ರಿ, ಇಂಥವೆಲ್ಲ ಮಾಡಿದ್ರೆ ನಾವೇನ್ರಿ ಮೋಟ್ರ್ ಇಟ್ಕೊಂಡು ಹೊಡ್ಕೊಳಕ್ಕೇನ್ರಿ? ರೋಡ್ ಮಾಡಿ ರೀಚಾರ್ಜ್ ಆಗುತ್ತೆ, ಅವ್ರಿಗೆ ಬೋರ್ ಪಿಕಪ್ ಆಗುತ್ತೆ. ಬುದ್ಧಿ ಬಿಡುವ ಬೋರ್ವೆಲ್ಸ್ ಎಲ್ಲ ಅವ್ರಿಗೆ ಪಿಕಪ್ ಆಗುತ್ತೆ ರೀ. ಅಲ್ಲೋ ಹೋಗಪ್ಪ గ్రౌండ్ వాటర్ రీఛార్జ్ కావాలప్పా, ఇట్లా చేస్తే ఎట్లప్పా? బోర్లో వస్తాయి యాడ్ ఇట్లా చేస్తారా? ఇప్పుడు ఇప్పుడు ఎంత ఇంకా చూడు, ఇంక 2 నెలలైనా ఖాళీ అయ్యలేదు. ಇದೇ మేము ಪ್ಲಾನ್ చేస్తాడు. ಇದೇ ನಾವು ಪ್ಲಾನ್ ಒಂದಕ್ಕೆ ಟಚ್ ಆಗಬೇಕು, ನೀರು ಒದ್ದಕ್ಕೂ ಟಚ್ ಆಗಬೇಕು. ಏನಾಗುತ್ತೆ, ಕಂಟಿನ್ಯೂಸ್ ಇರ್ತದೆ ನೀರು. ನಲ್ಗೊಂಡು ಬಲ್ಲೆ ಸ್ವಲ್ಪ ಡೀಟೇಲ್ ಆಯ್ತು, ರಂడి ಇಲ್ಲೇ ಪೂಜೆ ಮಾಡೋದಾ? చాలా కష్టపడి అనుకొని చేసుకొని చేసిండేదేను. సలీస్ కాదు అనుకోండేదేను. ఇంకా 50 కోట్లు కావాలి, ఇంకా అనుకుంటూనే ఉండాలి, ఇస్తామని చెప్పినారు. అందుకే అంతా మీ ఓబ్లికే. ఓం సుప్రకాశ మహాదేవాం సర్వాంతరాశియాత్రాయం సభాభ్యం జ్యోతి